ನನ್ನ ಹೆಸರು ವಿಭಾ ಅಂತ. ನಾನು ಬೆಂಗಳೂರಿಂದ ಬಂದಿರೋದು. ಸೊ ನಾನಿವಾಗ ಇಲ್ಲಿ ಆರೋಗ್ಯ ನಿಕೇತನಕ್ಕೆ ಆಲ್ಮೋಸ್ಟ್ 4 ಇಯರ್ಸ್ ಇಂದ ಬರ್ತಾ ಇದ್ದೀನಿ. ನಂದು ಇಶ್ಯೂ ಏನಂದ್ರೆ ಕೆರಟೋಕೋನಸ್ ಅಂತ ಒಂದು ಡಯಾಗ್ನೈಸ್ ಮಾಡಿದ್ರು. ಅದರಲ್ಲಿ ಕಾರ್ನಿಯಾ ಸ್ಪೆರಿಕಲ್ ಇರೋ ಬದಲು ಕೋನಿಕಲ್ ಆಗತ್ತೆ. ಸೊ ಅದರಿಂದ ನಂಗೆ ಲೆಫ್ಟ್ ಐ ಅಲ್ಲಿ ಆಲ್ಮೋಸ್ಟ್ 10 years ಬ್ಯಾಕ್ ಒಂದು ಸರ್ಜರಿ ಆಗಿತ್ತು. ಆ ಸರ್ಜರಿ ಆದ್ಮೇಲೆ ಇಂಪ್ರೂವ್ಮೆಂಟ್ ಇರತ್ತೆ ಅಂತ ಹೇಳಿದ್ರು, ಬಟ್ ಲೆಫ್ಟ್ ಐ ಆಲ್ಮೋಸ್ಟ್ ಏನು ಇಂಪ್ರೂವ್ಮೆಂಟ್ ಆಗ್ಲಿಲ್ಲ. ಅಂಡ್ ನಂಗೆ ಲೆಫ್ಟ್ ಐ ಅಲ್ಲಿ ವಿಷನ್ ಕಂಪ್ಲೀಟ್ಲಿ ಝೀರೋ ಅಂತಾನೆ ಹೇಳ್ಬೋದು. ಸೊ ಒಂದು 4 years ಬ್ಯಾಕ್ ರೈಟ್ ಐ ಅಲ್ಲೂ ಅದೇ ಡಯಾಗ್ನೈಸ್ ಮಾಡಿದ್ರು. ಬೆಂಗಳೂರಲ್ಲಿ ಸುಮಾರು ಹಾಸ್ಪಿಟಲ್ಸ್ಗೆ ಹೋಗಿದ್ದೆ ಅಂಡ್ 4 years ಬ್ಯಾಕ್ ಹೇಳಿದ್ರು ರೈಟ್ ಐಗೂ ಇದೇ ಸರ್ಜರಿ ಆಗ್ಬೇಕು ಅಂತ. ಸೊ ಅದಾದ್ಮೇಲೆ ನನ್ಗೆ ಸರ್ಜರಿ ಮಾಡ್ಕೊಳಕ್ ಸ್ವಲ್ಪ ಟೆನ್ಷನ್ ಆಯ್ತು, ಎರಡು ಕಣ್ಣು ಹಿಂಗಾದ್ರೆ ಏನಪ್ಪಾ ಅಂತ. ಸೊ ಅಶ್ವಿನ್ ಡಾಕ್ಟರ್ ಬಗ್ಗೆ ನಮ್ ರಿಲೇಷನ್ ಇಂದ ಕೇಳ್ಪಟ್ಟೆ, ಆಮೇಲೆ ಇಲ್ಲಿ ಬಂದೆ. ಸೊ 4 years ಇಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ 1 ವರ್ಷದಲ್ಲಿ 2 ಸತಿ ಬರ್ಬೇಕು. 2 weeks ಟ್ರೀಟ್ಮೆಂಟ್ ಅದು. 4 years ಇಂದ ಅವರು ಮತ್ತೆ ದೇವ್ರ ದಯದಿಂದ ನನ್ನ ರೈಟ್ ಐ ಆಲ್ಮೋಸ್ಟ್ ಸ್ಟೇಬಲ್ ಇದೆ. ಆಮೇಲೆ ಅವ್ರು ಹೇಳ್ತಾ ಇದಾರೆ ಇನ್ನೂ ಇಂಪ್ರೂವ್ಮೆಂಟ್ ಆಗತ್ತೆ ಅಂತ. ಅದ್ರ ಜೊತೆ ತುಂಬಾ ಆಹಾರ ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅಡ್ವೈಸ್ ಕೊಡ್ತಾರೆ ಅಶ್ವಿನ್ ಸರ್. ಸೊ ನಂಗೆ ತುಂಬಾ ಹೆಲ್ಪ್ ಆಗಿದೆ. ಯಾರಿಗೆ ಏನಾದ್ರೂ ಕಣ್ಣಿಂದ ಈ ತರ ಇಶ್ಯೂಸ್ ಇದ್ರೆ ಖಂಡಿತವಾಗ್ಲೂ ಬಂದು ಇಲ್ಲಿ ಡಾಕ್ಟರ್ ಅನ್ನು ಒಂದ್ಸತಿ ಮೀಟ್ ಆಗಿ ಅಂತ ನಾನು ತುಂಬಾ ಜನಕ್ಕೆ ಹೇಳಿದೀನಿ. ಅಂಡ್ ಇದನ್ನು ಸ್ಪ್ರೆಡ್ ಮಾಡ್ಬೇಕು, ಎಲ್ಲರಿಗೂ ಒಳ್ಳೇದಾಗ್ಬೇಕು. ಸರ್ಜರಿ ಈ ತರ ಮಾಡಿಸ್ಕೊಂಡು ಪೇನ್ ತಿನ್ನೋ ಬದ್ಲು ಇಲ್ಲಿ ಖಂಡಿತ ಬನ್ನಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಡಾಕ್ಟರು ಮತ್ತೆ ಇಲ್ಲಿರೋರು ಎಲ್ಲ ತುಂಬಾ ಹೆಲ್ಪ್ಫುಲ್ಲು. ಏನೇ ಕ್ವೆಶನ್ಸ್ ಇದ್ರು ಎಲ್ಲದಕ್ಕೂ ತುಂಬಾ ಸಹಾಯ ಮಾಡ್ತಾರೆ. ಈ ಎನ್ವೈರ್ಮೆಂಟ್ ಒಂಥರ ಹೀಲಿಂಗ್ ಆಗಿದೆ. ಸೊ ಅದೇ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.